ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕ್ಷೇತ್ರಕ್ಕಾಗಿ ಡಿಮ್ಯಾಂಡ್ ಶುರುವಾಗಿದೆ. ಬಾದಾಮಿ ಹಾಗೂ ವರ್ಣ ಕ್ಷೇತ್ರದಿಂದ ಸ್ಪರ್ಧೆಗೆ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ. ಇವತ್ತು ಬಾದಾಮಿಯಿಂದ ಬಂದ ನೂರಾರು ಕಾರ್ಯಕರ್ತರು ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿ ತಮ್ಮ ಕ್ಷೇತ್ರದಲ್ಲೇ ಸ್ಪರ್ಧಿಸುವಂತೆ ಒತ್ತಾಯ ಮಾಡಿದ್ರು. ಸಿದ್ದು ಕಾರಿಗೆ ಬೀಳಲು ಮುಂದಾದ್ರು. ಅಲ್ಲದೆ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡದಿದ್ರೆ ಕಾಂಗ್ರೆಸ್ ಸ್ಥಾನಗಳಿಗೆ ರಾಜೀನಾಮೆ ನೀಡೋದಾಗಿ ಬೆಂಬಲಿಗರು ಎಚ್ಚರಿಕೆಯನ್ನ ಕೊಟ್ಟರು. ನಮ್ಮ ಬಾದಾಮಿ ಕ್ಷೇತ್ರಕ್ಕೆ ನಿಂದಿರ್ಲಿಲ್ಲ ಅಂದ್ರ ನಾವು ಗ್ರಾಮ ಪಂಚಾಯತಿಗೆ ರಾಜೀನಾಮೆ ಕೊಡ್ತೀವಿ. ಒಳ್ಳೆ ಕೆಲಸ ಮಾಡ್ಯಾರ, ಅಭಿವೃದ್ಧಿ ಮಾಡ್ಯಾರ. ನಾನು ಇಂತ ಬಡ ಕುಟುಂಬದಲ್ಲಿ ಬಂದ್ರು ಕೂಡ ನಾನು ಹೊಲ ಮಾರಿ ಅವ್ರಿಗೆ ನಾನು ಆರಿಸ್ತರ್ತೀವಿ. ನಾವು ರೊಕ್ಕ ಕೊಟ್ಟ ಎಲ್ಲಾ ಮತಕ್ಷೇತ್ರದೊಳಗು MLA ಆಗೋರು ಮತದಾರ ಮಣಿ ಬರ್ತಾರ. MLA ಆಗೋರು ಮಣಿಗೆ ಮತದಾರ ಬಂದಿವಿ. ಈ ಕೂಗ ಅವ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಬೇಕು. ನೀವು ಬಾದಾಮಿಗೆ ಬರ್ಲಿರ ಅಂದ್ರ ನಾವು ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲೇ ಸತ್ತು ಹೋಗ್ತೇವಿ. ನಾವು ಮುದುಕರು ತದಕರು 500 ರೂಪಾಯಿ ಪಗಾರ ಇದ್ದದ್ದು 1200 ರೂಪಾಯಿ ಪಗಾರ ಮಾಡ್ರಿ. ನೀವು ಬಡ ಬಗ್ಗರಿಗೆ ಆಧಾರ ಆಗಿರಿ. ನಾನು ನೀವು ತಾಯಿ ಸರಿ, ನಾವು ಇಲ್ಲೇ ಸತ್ತು ಹೋಗ್ತೇವಿ. ಅವರಿಗೆ ನೀವು ಖಂಡಿತವಾಗಿ ಬಾದಾಮಿ ಕ್ಷೇತ್ರದಿಂದ ನಿಲ್ಬೇಕು, ನೀವು ಗೆಲ್ತೀರಿ ಅಂತಕ್ಕಂಥ ಮಾತನ್ನು ನಾನು ಇಡೀ ಕ್ಷೇತ್ರ ಜನರ ಪರವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ದೂರದಿಂದ ಯಾರು ಕೂಡ ಸ್ವಯಂ ಪ್ರೇರಿತ ಬಸ್ ಚಾರ್ಜ್, ಸ್ವಯಂ ಪ್ರೇರಿತ ಬುದ್ಧಿ ಕಟ್ಕೊಂಡ ನಿಮ್ಮ ಅಭಿಮಾನಿಗಳಾಗಿ ಬಂದಿದ್ದಾರೆ. ನೀವು ಬರೀ ನಾಮಿನೇಷನ್ ಮಾಡಿ ಹೋಗ್ರಿ, ನಿಮ್ಮನ್ನು ಗೆಲ್ಲಿಸ್ತಕ್ಕಂಥ ಕರ್ತವ್ಯ ಬಾದಾಮಿ ಕ್ಷೇತ್ರ ಜನರದ್ದು ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮನವಿಗೂ ಬಗ್ಗದ ಅಭಿಮಾನಿಗಳು ರಾಜೀನಾಮೆಗೆ ಮಾತನಾಡಿದರು. ಇದೇ ವೇಳೆ ಓರ್ವ ವ್ಯಕ್ತಿ ತಾನು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಘೋಷಣೆ ಕೂಡ ಮಾಡಿದ್ದಾನೆ. ನಾವಿಬ್ರು ಬ್ಲಾಕ್ ಅಧ್ಯಕ್ಷ ರಾಜೀನಾಮೆ ಕೊಡ್ತೀವಿ ಸರ್. ನಾವಿಬ್ರು ಬ್ಲಾಕ್ ಅಧ್ಯಕ್ಷ ರಾಜೀನಾಮೆ ಕೊಡ್ತೀವಿ ಸರ್. ಇನ್ನು ಇದೇ ವೇಳೆ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯ, ನನಗೆ 76 ವರ್ಷ ವಯಸ್ಸಾಗಿದೆ. ಇದು ನನ್ನ ಕೊನೆ ಚುನಾವಣೆ. ರಾಜಕೀಯದಲ್ಲಿ ಇರ್ತೀನಿ, ಆದರೆ ಚುನಾವಣೆಗೆ ನಿಲ್ಲೋದಿಲ್ಲ. ಹತ್ತಿರ ಇರುವಂತಹ ಕ್ಷೇತ್ರ ನೋಡ್ತಿದ್ದೇನೆ. ನಾನು ಎಲ್ಲೇ ಸ್ಪರ್ಧಿಸಿದ್ರೂ ಕೂಡ ಬಾದಾಮಿ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ಶಿರಬಾಗಿ ನಮಸ್ಕರಿಸ್ತೇವೆ ಅಂತ ಮನವಿ ಮಾಡಿದ್ರು. ದಿನನಿತ್ಯ ನಿಮ್ ಕಷ್ಟ ಸುಖ ಕೇಳಕ್ಕಾಗಲ್ಲ ಪಾಪ. ನೀವೆಲ್ಲ ಬಾದಾಮಿ ಕ್ಷೇತ್ರದ ಜನ ನನಗೆ ಮೈಸೂರಿಂದ ಬಂದವನಿಗೆ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಿ. ಈಗ 76ನೇ ವಯಸ್ಸು ನನಗೆ, ಮತ್ತೆ ಇದೇ ಕೊನೆ ಚುನಾವಣೆ ನನಗೆ, ಗೊತ್ತಾಯ್ತಾ? ಮತ್ತೆ ನಾನು ಚುನಾವಣೆ ನಿಲ್ಲಲ್ಲ. ರಾಜಕೀಯದಲ್ಲಿ ಇರ್ತೀನಿ, ಬಟ್ ಚುನಾವಣೆ ನಿಲ್ಲಲ್ಲ. ಇದು ಕೊನೆ ಚುನಾವಣೆ. ಅದರಿಂದ ಹತ್ರ ಇರ್ತಕ್ಕಂಥ ಜಾಗದಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮನಸ್ಸಿನಲ್ಲಿ. ನಂಬರ್ 1. ನಂಬರ್ 2, ಇಷ್ಟಾದ್ರೂ ಕೂಡ ಹೈಕಮಾಂಡ್ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಿಂತ್ಕೋತೀನಿ. ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿಯಲ್ಲಿ ನಿಂತ್ಕೋತೀನಿ. ನಾನು ಬಾದಾಮಿಯಿಂದ ನಿಲ್ತಿದ್ರು ಕೂಡ ನಾನು ಬಾದಾಮಿ ಶಾಸಕನೇ. ಬಾದಾಮಿಯವ್ರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಬಾದಾಮಿಯವ್ರ ಋಣ ನನ್ನ ಮೇಲಿದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಬಂದಾಗ ನಾನು ಬಾದಾಮಿ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತಲೇ ಅದನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡ್ತೇವೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಕಟೀಲ್, ಸಿದ್ದರಾಮಣ್ಣ ರಾಜಕಾರಣ ಬಿಟ್ಟು ಜ್ಯೋತಿಷ್ಯ ಹೇಳೋದು ಒಳ್ಳೇದು. ಅವರಿಗೆ ಕ್ಷೇತ್ರವೇ ಇಲ್ಲ. ತಾಕತ್ತಿದ್ರೆ ಯಾವ ಕ್ಷೇತ್ರದಲ್ಲಿ ನಿಲ್ತೇನೆ ಅಂತ ಸಿದ್ದರಾಮಯ್ಯ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಣ್ಣ ರಾಜಕಾರಣ ಬಿಟ್ಟು ಜ್ಯೋತಿಷ್ಯ ಹೇಳೋದು ಒಳ್ಳೇದು. ಯಾಕೆ ಹೇಳಿದ್ರೆ ಈ ಸಾರಿ ಅವ್ರು ನಿರುದ್ಯೋಗಿ ಆಗ್ತಾರೆ. ಹಿಂದೆ 2 ಬಾರಿ ಅವರ ಜ್ಯೋತಿಷ್ಯ ಸುಳ್ಳಾಗಿದೆ. ಆ ರೀತಿ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಹೇಳುವ ಸಿದ್ದರಾಮಣ್ಣನಿಗೆ ಕ್ಷೇತ್ರವೇ ಇಲ್ಲ. ಅವರು ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ. ಇನ್ನೂ ಕ್ಷೇತ್ರ ಫಿಕ್ಸ್ ಆಗಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಕ್ಷೇತ್ರ ಇಲ್ಲ ಹೇಳಿದ್ರೆ ಆ ಪಾರ್ಟಿ ಗೆಲ್ಲುವುದೇಗ್ರಿ? ಅವ್ರು ಯಾವ ಕ್ಷೇತ್ರ ನಿಲ್ತಾರಂತ ಹೇಳಿ. ಅವ್ರಿಗೆ ತಾಕತ್ತಿದ್ರೆ ನಾನು ಮುಖ್ಯಮಂತ್ರಿ ಹೇಳೋ ಬದಲು ನಾನು ಇಂಥ ಕ್ಷೇತ್ರ ನಿಂತು ಗೆಲ್ತೇನೆ ಅಂತ ಹೇಳಿ. ಅವರು ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಕ್ಷೇತ್ರ ಇಲ್ಲದೆ ಇರತಕ್ಕಂತ ಹೀನಾಯ. ಕೊಪ್ಪಳದ ಕುಕನೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಕಟೀಲ್, ಸಿದ್ದರಾಮಯ್ಯ ಅವರು ನನ್ನನ್ನು ಜೋಕರ್ ಅಂತಾರೆ, ನಾನು ಅವರನ್ನ ಬ್ರೋಕರ್ ಅಂತ ಕರಿತೀನಿ ಅಂತ ವ್ಯಂಗ್ಯ ಮಾಡಿದ್ರು.
ದೇಶದಲ್ಲಿ ಅವ್ರು ನನಗೆ ಹೇಳ್ತಾರೆ ಜೋಕರ್ ಅಂತ, ನಾನು ಹೇಳ್ತೇನೆ ನೀವು ಬ್ರೋಕರ್ ಅಂತ. ಸಿದ್ದರಾಮಯ್ಯನಿಗೆ ಬ್ರೋಕರ್ ಅಂತ ಕರೆದಿದೆ. ಈ ದೇಶದಲ್ಲಿ ಕಲಾವಿದರಲ್ಲಿ ಜೋಕರ್ಗಳಾದ್ರೆ ಆದಿತ್ತು, ವಿಲನ್ಗಳು ಕಷ್ಟ. ಯಾರ್ಯಾರನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಇವ್ರ ಕತೆ ಎಲ್ಲ ಅಪಹರಣ ಮಾಡಿ ಬದುಕಿದವರು, ಬ್ರೋಕರ್ ಮಾಡಿ ಕಾಂಗ್ರೆಸ್ ಅಲ್ಲಿ ಬದುಕಿದವರು, ಬ್ರೋಕರ್ ಮಾಡಿ ಜನತಾ ದಳದಲ್ಲಿ ಬ್ರೋಕರ್ ಆಗಿ ಮುಖ್ಯಮಂತ್ರಿ ಆದವರು. ಏನ್ ಕೊಡದೆ ಹಾಕಿದ್ದಾರೆ, ಕಪ್ಪ ಕಾಣಿಕೆ ಕೊಟ್ಟೆ ಆಗಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಆದ್ರೆ ಕಾಂಗ್ರೆಸ್ಗೆ ATM. ಪ್ರೇಮಿಗಳ ದಿನದಂದು ವಿಭಿನ್ನವಾಗಿ ಬಿಜೆಪಿ ನಾಯಕರ ಕಾಲೆಳೆದಿದೆ ರಾಜ್ಯ ಕಾಂಗ್ರೆಸ್. ಸರಣಿ ಟ್ವೀಟ್ ಮೂಲಕ 40% ಪ್ರೀತಿ ಅಂತ ಬಿಜೆಪಿ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದೆ. ಕಮಿಷನ್ನಲ್ಲಿ ಖಜಾನೆ ತುಂಬುವ ಆಕ್ಸಿಜನ್ ಮೇಲೆ ಪ್ರೀತಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಬಗ್ಗೆ ಲೇವಡಿ ಮಾಡಿದ್ರೆ, ಈ ಡಾಕ್ಟರ್ಗೂ ಲವ್ ಆಗಿದೆ, PSI ಹುದ್ದೆಗಳ ಮೇಲೆ ಹೃದಯ ಬಡಿತವೂ ಗೊತ್ತು, ಲೂಟಿಯೂ ಗೊತ್ತು ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಗುದ್ದು ನೀಡಿದೆ. ಸರಸ ಸಲ್ಲಾಪದ ಸಿಡಿಗಳು ನೂರಾರು ಇವೆಯಂತೆ, ಯತ್ನಾಳರು ಹೇಳುವ ಸಿಡಿ ಸಿಡಿಯುವುದು ಯಾವಾಗ ಅಂತ ವ್ಯಂಗ್ಯವಾಡಿದೆ ಕಾಂಗ್ರೆಸ್. ಕರ್ನಾಟಕದಲ್ಲಿ ಬಿಜೆಪಿಗೆ ಸಂಪೂರ್ಣ ಬಹುಮತ ಬರುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದ ಅಮಿತ್ ಶಾ, ನಾನು ಕರ್ನಾಟಕಕ್ಕೆ ಈಗಾಗಲೇ 5 ಬಾರಿ ಹೋಗಿ ಬಂದಿದ್ದೇನೆ. ಕರ್ನಾಟಕದ ಜನರ ಪಲ್ಸ್ ನೋಡಿದ್ದೇನೆ. ಜನ ಪ್ರಧಾನಿ ಮೋದಿ ಪರವಾಗಿದ್ದಾರೆ ಅಂತ ಹೇಳಿದರು. ಇನ್ನು ಮಂಡ್ಯ ರಾಜಕೀಯದ ಬಗ್ಗೆಯೂ ಅಮಿತ್ ಶಾ ಮಾತನಾಡಿದ್ದಾರೆ. ಇನ್ನು ಜೆಡಿಎಸ್ ಕುಟುಂಬ ರಾಜಕಾರಣ ಬಗ್ಗೆಯೂ ಅಮಿತ್ ಶಾ ಟೀಕಿಸಿದ್ದಾರೆ. कर्नाटक के अंदर पूर्ण बहुमत की भारतीय जनता पार्टी की सरकार बनने जा रही है। मैं कर्नाटक 4 बार गया हूं विगत 2 महीने, 5 बार गया हूं विगत 2 महीनों में। मैं आपको बताता हूं, मैंने जनता की पल्स देखी है, नरेंद्र मोदी जी की लोकप्रियता देखी है। वहां पर बहुत बड़ा मैंडेट भारतीय जनता पार्टी को मिलने जा रहा है। उत्तर कर्नाटक और हैदराबाद कर्नाटक में भी मैं जाकर आया हूँ जी। और मैंने शुरुआत तो मांड्या से करी है। मांड्या में इतनी बड़ी रैली भारतीय जनता पार्टी की कभी नहीं हुई। तो मांड्या की जनता भी अब परिवारवादी पार्टियों से खिसक कर भारतीय जनता पार्टी के डेवलपमेंट के पॉलिटिक्स को एक्सेप्ट करती है। मैं मानता हूं बहुत शुभ चिन्ह है कर्नाटक की राजनीति के लिए। कर्नाटक का सेकंड जनरेशन, थर्ड जनरेशन में जो काम करते हैं, ऐसे लोग मेरी पार्टी में भी है। मगर मेरी पार्टी में ऐसा नहीं है कि पार्टी का अध्यक्ष उसके बाद उसी के परिवार का व्यक्ति अध्यक्ष बनेगा, या तो पूरा का पूरा परिवार MP या MLA बन जाएगा। ये किस प्रकार की कंपैरिजन है? पूरी डेमोक्रेटिक सिस्टम को आपने समाप्त कर दिया है। ಜೆಡಿಎಸ್ ಕುಟುಂಬ ರಾಜಕಾರಣದ ಬಗ್ಗೆ ಅಮಿತ್ ಶಾ ಟೀಕೆಗೆ ದಳಪತಿಗಳು ಕೆರಳಿ ಕೆಂಡವಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಾಜಿ ಸಿಎಂ HD ಕುಮಾರಸ್ವಾಮಿ, HD ರೇವಣ್ಣ, ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ತಿಳ್ಕೊಂಡಿದ್ದಾರೆ. ಸಂವಿಧಾನದ ವ್ಯವಸ್ಥೆ ಏನಿದೆ ಅನ್ನೋದೇನು ಅಮಿತ್ ಶಾ ತಿಳ್ಕೊಂಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ನಾವೇನು ಬ್ಯಾಕ್ ಡೋರ್ ಎಂಟ್ರಿ ಆಗಿಲ್ಲ. ಸಾರ್ವಜನಿಕವಾಗಿ ಜನತೆಯ ಮುಂದೆ ನಮ್ಮ ಹೋರಾಟದ ಮುಖಾಂತರ ನಮ್ಮ ಒಂದು ರಾಜಕಾರಣದಲ್ಲಿ ನಮ್ಮ ಹೋರಾಟ ಏನಿದೆ ಜನ ಅಕ್ಸೆಪ್ಟ್ ಮಾಡಿದಾಗ ಅದರಿಂದ ಇವರಿಂದ ಪರ್ಮಿಷನ್ ತಗೋಬೇಕಾ? ಈಗ BJP ಎಷ್ಟು ಜನ ಇಲ್ಲ. ಈಗ ಇವ್ರ ಮಗನಿಗೆ BCCIಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಈಗ ಅಧಿಕಾರ ಕೊಟ್ಕೊಂಡ್ರಲ್ಲ, ಯಾಕೆ ಕೊಟ್ಕೊಂಡಿದ್ದಾರೆ? ಏನು ಸಾಧ್ಯ ಅಂತ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು? ಅವ್ರು ಕೂತಿರೋದು ಎಲ್ಲಿ ಕೂತಿದ್ದಾರೆ ಯೋಚನೆ ಮಾಡಬೇಕಲ್ವೇ? ಈ ರಾಷ್ಟ್ರದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಹೇಳಿಬಿಟ್ರೆ, ನಮ್ಮದೊಂದು ಪ್ರಾದೇಶಿಕ ಪಕ್ಷ ಕುಟುಂಬ ರಾಜಕಾರಣ ಮಾಡೋದು ಬೇಡ ಅಂತ ರಾಷ್ಟ್ರೀಯ ಪಕ್ಷಗಳು ಹೇಳ್ಬಿಡ್ಲಿ, 2 ಅಲ್ವಾ ಸರ್? ಅದು ಹೇಳಿದ ತಕ್ಷಣ ನಾವು ನಮ್ಮ ಕುಟುಂಬದಲ್ಲಿ ಯಾರೂ ರಾಜಕೀಯಕ್ಕೆ ತರೋ ಕ್ವಶನ್ ಇಲ್ಲ. ಇಡೀ ರಾಷ್ಟ್ರದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಏನಾದ್ರು ಯಾವುದಾದ್ರು ಪಕ್ಷ, ರಾಷ್ಟ್ರೀಯ ಪಕ್ಷ ಇದ್ದರೆ ಅದನ್ನು ರಾಷ್ಟ್ರದ ಜನತೆಗೆ ಸ್ಪಷ್ಟವಾಗಿ ತಿಳಿಸ್ಲಿ. ಅದೇನು ಅಂದರೆ JDS ಅಂದರೆ ಕುಮಾರಣ್ಣನ ಇವತ್ತು ಯಾತ್ರೆ ಹೊರಟಿದ್ದಾರಲ್ಲ, ಆ JDS ಇದು ಯಾತ್ರೆಗೆ 2 ರಾಷ್ಟ್ರೀಯ ಪಕ್ಷಗಳು ಎದುರಿವೆ. ಕರ್ನಾಟಕದಲ್ಲಿ JDS ಪಕ್ಷದ ಒಂದು ಹವಾ ಯಾವ ಮಟ್ಟಕ್ಕೆ ಕ್ರಿಯೇಟ್ ಆಗಿದೆ ಅನ್ನೋದು ಅಮಿತ್ ಶಾ ತನಕ ತಲುಪಿದೆ ಅನ್ನೋದು ಸ್ಪಷ್ಟವಾಗಿ ಅರಿವಿಗೆ ಬಂದಿದೆ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗೊಂದಲ ಮುಂದುವರೆದಿದೆ. ಟಿಕೆಟ್ ಗೊಂದಲದ ನಡುವೆ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ HP ಸ್ವರೂಪ್ ಪ್ರಚಾರ ಮುಂದುವರೆಸಿದ್ದಾರೆ. ಹಾಸನದ ಪೆನ್ಷನ್ ಮೊಹಲ್ಲಾ ಬಡಾವಣೆಯಲ್ಲಿ ಸ್ವರೂಪ್ ಪ್ರಚಾರ ಮಾಡಿದ್ದಾರೆ. ಪೆನ್ಷನ್ ಮೊಹಲ್ಲಾದಲ್ಲಿ ಸ್ವರೂಪ್ಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಸ್ವರೂಪ್ಗೆ ಪೇಟ ತೊಡಿಸಿ ಜನ ಸನ್ಮಾನಿಸಿದರು.
ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ಯಾತ್ರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದೆ. ಶಿರೂರು ಗ್ರಾಮದ ಮೂಲಕ ಪಂಚರತ್ನ ಯಾತ್ರೆ ತೆರಳುತ್ತಾ ಇದ್ದು ಕುಮಾರಸ್ವಾಮಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಕಾರ್ಯಕರ್ತರು ಪೇರಲ ಹಣ್ಣಿನ ಮತ್ತು ಹೂವಿನ ಬೃಹತ್ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಿಖಿಲ್ ಇಮ್ಮೆಚ್ಯೂರ್ ಎಂಬ ಸುಮಲತಾ ಅಂಬರೀಶ್ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಸಾಫ್ಟ್ ಆನ್ಸರ್ ಮಾಡಿದ್ದಾರೆ. ಆ ತಾಯಿ ಬಗ್ಗೆ ಹಿಂದೆಯೂ ಮಾತಾಡಿಲ್ಲ, ಈಗಲೂ ಮಾತನಾಡಲ್ಲ. ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಆ ತಾಯಿ ಬಗ್ಗೆ ಮಾತನಾಡಿಲ್ಲ, ಮುಂದೆಯೂ ಅವರ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ರು. ಅಲ್ಲದೆ ನಾವು ಸವಾಲು ಹಾಕಿದಂತೆ 2024ರ ಎಂಪಿ ಚುನಾವಣೆಯಲ್ಲಿ ಸಾಧಾರಣ ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲಿಸ್ತೇವೆ, ನೋಡ್ತಾ ಇರಿ ಅಂತ ಕುತೂಹಲವನ್ನ ಮೂಡಿಸಿದ್ರು. ನಾನು ಆ ತಾಯಿ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸರ್. ಚುನಾವಣೆ ಸಂದರ್ಭದಲ್ಲೂ ಆ ತಾಯಿ ಬಗ್ಗೆ ಮಾತಾಡಿಲ್ಲ, ಇವತ್ತಿಗೂ ಚರ್ಚೆ ಮಾಡಲ್ಲ ಸರ್. ಒಂದು ಮಾತು ಹೇಳ್ತೀನಿ, 2023 ಆದಮೇಲೆ 2024 ಬರೋದು ನಾವು ಚಾಲೆಂಜ್ ತಗೊಂಡಿದ್ದೀವಿ. ಯಾರೇ ನಿಂತ್ಕೋಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಮಂಡ್ಯ ಲೋಕಸಭೆಯಲ್ಲಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಶಾಸಕರು ಸೇರಿ ಕಾರ್ಯಕರ್ತರು ನಮ್ದೆಲ್ಲರ ಜವಾಬ್ದಾರಿ ಇದೆ, ನೋಡ್ತೀರಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಪಿ ಪುಟ್ಟರಾಜು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಕೆಲ ಮುಖಂಡರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ಉಂಟಾಗಿತ್ತು. ತೌಡು ಕಟ್ಟುವ ಬಗ್ಗೆ ವಿಧಾನಸಭೆಯಲ್ಲಿ ಸ್ವಾರಸ್ಯಕರವಾದ ಚರ್ಚೆ ನಡೆಯಿತು. ರಾಜ್ಯಪಾಲರ ಭಾಷಣದ ಮೂಲಕ ತೌಡು ಹುಟ್ಟಿಸಿದ್ದಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಮಾಧುಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು. ಮಾಧುಸ್ವಾಮಿ ಹೇಳಿಕೆಗೆ ಸಿದ್ದರಾಮಯ್ಯ ತೌಡು ಹುಟ್ಟಿದ್ರೆ ತಪ್ಪೇನೋ ಅಂತ ಠಕ್ಕರ್ ಕೊಟ್ಟರು. ಒನಕೆ ತಗೊಂಡು ನಾವು ಆಯಿಲ್ ಬರ್ತದೆ ಅಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೀವು ಮುಖ್ಯಮಂತ್ರಿಗಳು ಕೇಳಿದ್ರೆ ಅವರು ಆಯಿಲ್ ಜಿಲ್ಲೆಯವರು ಅಂತಕ್ಕಂಥದ್ದು ನಾಣ್ಣುಡಿ. ಅದು ನಾಣ್ಣುಡಿ. ತೌಡ್ನಲ್ಲೂ ಕೂಡ ಆಯಿಲ್ ಬರ್ತದೆ ಅನ್ನೋದು ನನಗೂ ಗೊತ್ತಿದೆ ಮಾಧುಸ್ವಾಮಿ. ಒನಕೆ ತಗೊಂಡು ಕುಟ್ಟಿದ್ರೆ ಆಯಿಲ್ ಬರ್ತದ ಬರಲ್ಲ. ಅದ್ರ ಬದಲು ಭತ್ತ ಕುಟ್ಟಿ, ಅದು ಭತ್ತ ಕುಟ್ಟಲ್ಲ, ಅಕ್ಕಿ ಬರಲ್ಲ, ಅಕ್ಕಿ ಬರ್ತದಲ್ಲ. ತೌಡ್ನೆ ತೌಡ್ನೆ ಕುಟ್ಟಿ ನಮ್ದೇನ್ ತಕರಾರಿಲ್ಲ. ನುಚ್ಚು ಕುಟ್ಟಬೇಕು, ಇಲ್ಲ ತೌಡು ಕುಟ್ಟಬೇಕು. ತೌಡು ಕುಟ್ಟಿ ಒನಕೆನಲ್ಲಿ ಆಯಿಲ್ ತೆಗಿತೀವಿ ಅಂದ್ರೆ ಮಾಡಿ, ಆ ಸಾಹಸನೂ ಮಾಡಿ, ನಂದೇನ್ ತಕರಾರಿಲ್ಲ. ಪದೇ ಸುಳ್ಳು ಹೇಳಿದಿರಿ, ರಾಜ್ಯಪಾಲರ ಕೈ ಸುಳ್ಳು ಹೇಳಿದಿರಿ ಅನ್ನೋದಕ್ಕಿಂತ ದಯಮಾಡಿ ಡೀಟೇಲ್ಸ್. ಇದು ಮಾಧುಸ್ವಾಮಿ, ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಸುಳ್ಳು ಹೇಳಿದ್ದೀವಿ ಅದು ಹೇಳ್ತೀನಿ, ಹೇಳಿ. ಸೋಮ್ನೆ ಶುರುವಿಂದ ಸುಳ್ಳು ಅಂತ ಹೇಳಿ ನಮ್ಸ ಕೊಟ್ಬಿಟ್ರೆ ಮಿಸ್ಟರ್ ಮಾಧುಸ್ವಾಮಿ, ಐ ವಿಲ್ ಕಮ್ ಟು ದಟ್. ಅಲ್ಲ ಸರ್, ತಾವು ಇದು ಮಾಡಿದ CT ರವಿಗೂ ಚೂರು ಕೇಳಿ ಅಂತ ಹೇಳ್ತಾ ಇದ್ದೀನಿ.